ಪ್ರೀತಿ ಮದ್ವೆ ಅಂದಾನೆ ಆಗ್ತಿರ್ಲಿಲ್ಲ ನಿನ್ಗೆ. ಶುಭನ್ ಹೆಂಗ್ ಲವ್ ಮಾಡ್ದೆ? ಯಾಕೆ ಯಾರಿಗೋ ಹೇಳ್ದೆ ಮದ್ವೆ ಆದ್ರಿ? ವಿಧಿ, ಐ ಮೀನ್ ಟೈಮು ಪುಟ, ಯಾರಿಗೂ ಹೇಳಕ್ಕಾಗ್ಲಿಲ್ಲ. ಹಿಂಗೆ ನಡೆದೋಯ್ತು ಲೈಫಲ್ಲಿ. ಪ್ರೀತಿ ಅಂದ್ರೇನೆ ಹಾಗೆ, ಬರುವಾಗ್ಲೂ ಯಾರ ಪರ್ಮಿಷನ್ನು ಕೇಳಲ್ಲ, ಹೋಗುವಾಗ್ಲೂ ಯಾರ ಪರ್ಮಿಷನ್ನು ಕೇಳಲ್ಲ. ಒಬ್ಬನ ಜೊತೆ ಜೀವನ ಪೂರ್ತಿ ಕಳಿಬಹುದು ಅಂತ ಹೃದಯ ಹೇಳುತ್ತಲ್ಲ, ಅಂಥವ್ರ ಜೊತೆ ಕಣ್ಣು ಮುಚ್ಕೊಂಡು ಇದ್ಬಿಡ್ಬೇಕು. ಅದೇ ನಿಜವಾದ ಲವ್ ಅಲ್ವೇರಿ ಶುಭ? ಹೌದು ಅತ್ತೆ. ಫಸ್ಟ್ ಟೈಮ್ ಇವನ್ನ ನೋಡಿದಾಗ ನನಗೂ ಹಾಗೆ ಅನಿಸಿತ್ತು. ನಿಮ್ಮಿಬ್ರು ಮದುವೆ ವಿಚಾರದಲ್ಲಿ ನಮ್ಮಿಬ್ರಿಗೂ ಪ್ರೀತಿ ಆಯಿತು. ಅಕ್ಕ ಬಾವ ಮದುವೆ ಟೈಮಲ್ಲಿ ಆ ಪ್ರೀತಿ ಗಟ್ಟಿ ಆಯಿತು. ನಿಮ್ಮೆಲ್ರದ್ದು ಮದುವೆ ಆಯಿತು, ಕೊನೆಗೆ ನಾವು ಮದುವೆ ಆದ್ವಿ. ಯಾ, ಈಗ ನಿಂದು ಪೃಥ್ವಿದು ಆ್ಯಂಡ್ ಶ್ರುತಿದು ಎಷ್ಟು ಹೇಗೆ ದೊಡ್ಡವ್ರಿಗೆ ಯಾರಿಗೂ ಹೇಳೋಕ್ಕಾಗದೆ ಮದುವೆ ಹಾಗೆ ಆಗೋಯ್ತಲ್ಲ, ನಮ್ಮದು ಅಷ್ಟೇ ಹಾಗೆ ಆಗೋಯ್ತು. ಏನೂ ಮಾಡೋಕ್ಕಾಗಲಿಲ್ಲ, ಪರಿಸ್ಥಿತಿ ಎಲ್ಲ ನಡೆದು. ಮದುವೆ ಏನೋ ಆಯಿತು, ಆದರೆ ನಮ್ಮ ಮದುವೆ ವಿಚಾರದಿಂದ ದೊಡ್ಡವ್ರಿಗೆಲ್ಲ ನೋವಾಗಿದೆ. ಅವ್ರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋವರೆಗೂ ನಾವು ಇಲ್ಲೇ ಇರ್ತೀವಿ. ಆಮೇಲೆ ಒಟ್ಟಿಗೆ ಎಲ್ಲರೂ ಒಂದೇ ಮನೇಲಿ ಖುಷಿ ಖುಷಿಯಾಗಿರ್ಬೋದು. ಸ್ವಲ್ಪ ದಿನ ಎಲ್ಲನೂ ಸರಿ ಹೋಗುತ್ತೆ. ಹೌದಮ್ಮ, ನಾವೇ ಹುಡುಕಿದಿದ್ರು ನಮ್ಮ ಯುವನಂತ ಒಳ್ಳೆ ಹುಡುಗನ ಹುಡುಕಕ್ಕಾಗ್ತಿರ್ಲಿಲ್ಲ. ನಾನು ನಂಬಿದ ಗಣೇಶನೇ ಶುಭಂಗೆ ಯುವನಂತ ಒಳ್ಳೆ ಹುಡುಗನ ಹುಡುಕೊಟ್ಬಿಟ್ಟಿದ್ದಾನೆ. ಯುವ ಈ ಮನೆ ಅಳಿ ಅಲ್ಲ, ಈ ಮನೆ ಮಗ ಇದ್ದ ಹಾಗೆ. ರದ್ದು.